ಈ ಕುರ್ಚಿ ಕಿತ್ತಾಟದ ಕದನ ದಿನ ಕಳೆದಂತೆ ರಂಗೇರ್ತಾ ಇದೆ. ಹೈಕಮಾಂಡ್ ಭೇಟಿಗಾಗಿ ಡಿಕೆ ಡೆಲ್ಲಿ ಪ್ರಯಾಣವನ್ನ ಬೆಳೆಸಿದ್ರೆ ಹೈಕಮಾಂಡ್ ಭೇಟಿಗೆ ಡಿಕೆ ನಿನ್ನೆ ತಾನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಇವತ್ತು ಹೈಕಮಾಂಡ್ ಭೇಟಿಗೆ ಮುಂದಾಗ್ತಾ ಇರೋದು ಯಾಕೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಮತ್ತೊಂದ್ ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ವರದಿಯನ್ನ ಡಿಸಿಎಂ ಒಪ್ಪಿಸ್ತಾರ ಹೈಕಮಾಂಡ್ ಬಳಿ. ಇವತ್ತು ರಾತ್ರಿಯೇ ಸೋನಿಯಾ ಗಾಂಧಿ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಡಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೀಗ ಅವರು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಹೋಗಿದ್ರು ಕೂಡ ಡೆಲ್ಲಿಗೆ. ಈ ಸಂದರ್ಭದಲ್ಲಿ ಹೋಗಿರೋದು ವಿಪರೀತ ಚರ್ಚೆ ಕಾರಣವಾಗ್ತಾ ಇದೆ. ಸೋನಿಯಾ ಗಾಂಧಿ ಅವ್ರನ್ನ ಮೀಟ್ ಮಾಡ್ತಾರಾ, ಟೈಮ್ ಕೊಟ್ಟಿದ್ದಾರ ಸೋನಿಯಾ ಗಾಂಧಿ ಅವರು. ನಿನ್ನೆ ನಮ್ಮ ಮನೆಯಲ್ಲಿ ತಿಂಡಿಗೆ ಬಂದಂತಹ ಸಂದರ್ಭದಲ್ಲಿ ಏನೇನು ಮಾತಾಡಿದ್ವಿ ಅದನ್ನ ಅವ್ರ ಗಮನಕ್ಕೆ ತರ್ತಾರಾ? ಕುತೂಹಲ ಮೂಡಿಸ್ತಾ ಇದೆ. ಹೈಕಮಾಂಡ್ ಭೇಟಿಗೆ ಡಿಕೆ ಮುಂದಾಗಿದ್ ಯಾಕೆ? ಕುರ್ಚಿ ಕಿತ್ತಾಟ ಮೇಲ್ನೋಟಕ್ಕೆ ತಣ್ಣಗಾದಂಗೆ ಕಾಣಿಸಿದ್ರೂ ಕೂಡ ಈ ಕುರ್ಚಿ ಕಿತ್ತಾಟದ ಪ್ರಮುಖ ಕೇಂದ್ರ ಬಿಂದುಗಳೇ ಒಂದು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎಲ್ಲಿಗೆ ಹೋದ್ರು, ಯಾರನ್ನ ಭೇಟಿ ಮಾಡಿದ್ರು, ಡಿ.ಕೆ. ಶಿವಕುಮಾರ್ ಯಾರನ್ನ ಇವತ್ತು ಭೇಟಿ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಬಹಳ ಹೈಪ್ ಪಡೆದುಕೊಳ್ಳುತ್ತೆ ಈ ಪರಿಸ್ಥಿತಿಯಲ್ಲಿ. ಹಂಗಿರುವಾಗ ವೇಣುಗೋಪಾಲ್ ಅವ್ರನ್ನ ಸಿದ್ದರಾಮಯ್ಯ ಅವರು ಇವತ್ತು ಕರಾವಳಿ ಭಾಗದಲ್ಲಿ ಮೀಟ್ ಮಾಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ನೇರವಾಗಿ ಡೆಲ್ಲಿ ಫ್ಲೈಟ್ ಹತ್ತಿದ್ರು. ಅವರು ಮಾಧ್ಯಮದವ್ರಿಗೆ ಹೇಳಿದ್ದು ಯಾರೋ ತಮ್ಮ ಹತ್ರ ಸಂಬಂಧಿಯ ಒಂದು ಮದುವೆ ಇದೆ ಅಂತ. ಆದ್ರೂ ಕೂಡ ಕೇವಲ ಮದುವೆಗೆ ಹೋಗಿ ಮದುವೆ ಊಟ ಮಾಡ್ಕೊಂಡು ತಾಂಬೂಲ ತಗೊಂಡು ವಾಪಸ್ ಬರ್ತಾರಾ? ಡೆಲ್ಲಿಗೆ ಹೋಗಿದ್ದೀನಿ, ಅರ್ಜೆಂಟಾಗಿ ಆಗ್ಬೇಕಾಗಿರೋ ಕೆಲಸ ಏನು ಮಾಡ್ಕೊಂಡು ತೀರ್ಸೇ ಬಿಡೋಣ ಅಂದ್ಕೊಂಡು ಸೋನಿಯಾ ಗಾಂಧಿ ಅವರ ಟೈಮನ್ನ ಕೇಳಿ ಭೇಟಿ ಮಾಡಿ ಬರ್ತಾರಾ? ಇದು ಕುತೂಹಲ ಮೂಡಿಸ್ತಾ ಇದೆ. ಸೋನಿಯಾ ಗಾಂಧಿ ಅವರು ಟೈಮ್ ಕೊಡ್ತಾರಾ? ಈಗ ಸೆಷನ್ ಬೇರೆ ಹೀಟಲ್ಲಿರುವಾಗ ಈ ಟೈಮ್ನಲ್ಲಿ ಅವರಿಗೆ ಮಾತನಾಡೋಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಕಡೆ ಕುತೂಹಲ. ಬಟ್ ಇವರಂತೂ ಪ್ರಯತ್ನ ಪಡ್ತಾರೆ, 100% ಎಫರ್ಟ್ ಹಾಕ್ತಾರೆ ನಾಯಕರುಗಳನ್ನ ಭೇಟಿ ಮಾಡಿಕೊಂಡು ನಿರ್ಗಮಿಸೋಕೆ. ಡೆಲ್ಲಿ ತನಕ ಹೋಗಿ ಅಲ್ಲೇ ಸೋನಿಯಾ ಗಾಂಧಿ ಅವ್ರನ್ನ ಮೀಟ್ ಮಾಡಲಿಲ್ಲ ಅಂದ್ರೆ ಹೆಂಗೆ ಹಂಗಂದ್ಕೊಂಡು ತಮ್ಮ ಎಫರ್ಟ್ ಹಾಕಿ ಮೀಟ್ ಮಾಡ್ತಾರ? ಕುತೂಹಲ ಮೂಡಿಸ್ತಾ ಇದೆ. ಇದರ ಅವಧಿ 8 ಗಂಟೆನೋ 9 ಗಂಟೆನೋ 10 ಗಂಟೆನೋ ಅವ್ರು ಸಿಗ್ತಾರೆ ಅಂದ್ರೆ ಬೇಕಾದ್ರೆ ಲೇಟ್ ನೈಟ್ ಆದ್ರೂ ಕಾದು ಒಂದು ಮೀಟ್ ಮಾಡಿಕೊಂಡು ಬರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಅವ್ರು ಟೈಮ್ ಕೊಟ್ರೆ, ಒಂದು ವೇಳೆ ಟೈಮ್ ಕೊಡ್ತಾರಾ ಅಥವಾ ಕೊಟ್ಟಿದ್ದಾರಾ? ಇದು ಕುತೂಹಲ.